ಯಾವುದರ ಹಿಂದೆ ಹರಿದರ ಯೋಗ್ಯ ಅಲ್ಲ, ಅದರ ಹಿಂದೆ ಹರಿಯದೇ ಇರೋದಕ್ಕೆ ಆಚಾರ. ಹರಿಯೋದು ಅಂದ್ರೆ ಹಗಲ ರಾತ್ರಿ ಬರೀ ಅದೇ ಚಿಂತನೆ ಮಾಡೋದಕ್ಕೆ ಹರಿಯೋದು ಅಂತ ಕರೀತಾರೆ. ಈಗ ಯಾರಿಗಾರೆ ಬೈಗಳ ಬೈಯೋದು ಅಂತ ತಿಳ್ಕೊಳ್ಳಿ, ಸುಮ್ಮನೆ ಒಂದು ಕ್ಷಣ ಬೈದು ಅದನ್ನೇ ಮಾಡಬಾರದು, ಅದೇ ದಿವಸ ತುಂಬ ಆಗಬಾರದು. ಇಲ್ಲಿಕಂದ್ರೆ ತಾಪ ಆಗ್ತದೆ, ಜೀವನ ಕೆಟ್ಟ ಹೋಗ್ತದೆ. ಎಷ್ಟು ಅಷ್ಟೇ. ಈಗ ಒಂದಿಷ್ಟು ತಂಬಾಕು ತಿಂತಿದ್ದೇವಿ ಅಂದ್ರೆ ಅಷ್ಟೇ, ಜೀವನೆಲ್ಲ ಅದೇ ಆಗಬಾರದು. ಕುಡಿಬೇಕು ಯಾವಾಗರೆ ಒಮ್ಮೊಮ್ಮೆ, ಅದರದೇ ಗುಲಾಮ್ ಆಗಬಾರದು ಅಷ್ಟೇ. ಮತ್ತೆ ಯಾವಾಗರೆ ಅಂದ್ರೆ ಜೀವನದಾಗ ಒಮ್ಮೆ, ಹಂಗ ಆಗೋದಿಲ್ಲ, ಬಿಡೋದಿಲ್ಲ. ಅದು ಒಮ್ಮೆ ನಾವು ಹಿಡಿದ್ರೆ ಮುಂದೆ ಅದ ನಮ್ಮನ್ನ ಹಿಡಿತದ, ಬಿಡೋದೇ ಇಲ್ಲ. ಅದೊಂದು ಭೂತ ಇದ್ದಂಗ. ದೆವ್ ಇಲ್ಲ ಅಂತಾರಲ್ಲ, ದೆವ್ ಅಂದ್ರೆ ಏನು, ಇವ ಹಿಡಿದ್ರೆ ಬಿಡೋದಿಲ್ಲ ಅದು. ಈಗ ನಿಮ್ ಕಿಶದಾಗಿಲ್ಲ ಕೆಲವ್ರಿಗೆ, ಅಲ್ಲೇ ಕುಂತವ, ಏನ್ ಮಾಡಕ್ಕಾಗ್ತದ ಹೇಳಿ. ಈಗ ಸುಳ್ಳು ಹೇಳೋದು ನಮ್ಮನ್ನು ಹಿಡಿದು ಬಿಟ್ಟಿರ್ತದ. ನಾವೇನ್ ತಿಳ್ಕೊಂಡಿವಿ, ದೇವ್ ಅದಾವ ಇಲ್ಲ, ಹಿಂಗ್ ಹೊಂಟೇವಿ. ಅವ ಅಂತದ ಹಿಂದಿನ ಕಾಲಕ್ಕೆ ಹಂಗಿದ್ದೆ, ಹಿಂದಿನ ಕಾಲಕ್ಕೆ ಹಿಂಗೆ ನಾನು. ಎಲ್ಲರ ಹತ್ತಕನೆ ಓದ ಕಿಶದಾಗ, ಪಾಕೆಟ್ದಾಗ, ತಿಜೋರ್ಯಾಗ, ಮನ್ಯಾಗ ಎಲ್ಲಾ ಕಡೆ ನಾನು ಅಲ್ಲೇ ಕುಂತಿರ್ತೇನೆ, ಹಿಡಿದು ಬಿಡ್ತೇನೆ. ಅದನ್ನ ಬಿಡ್ಸಾಕ ಯಾರಿಗೂ ಸಾಧ್ಯ ಇಲ್ಲ. ಯಾಕೆ? ಹಿಡ್ದದಂತ ಗೊತ್ತಾಗ್ಲಾರ್ದಂಗ ನಾ ಹಿಡ್ಯಾಕ್ ಹತ್ತೀನಿ, ಅದಕ್ಕೆ ಯಾರಿಗೆ ಬಿಡ್ಸಾಕ್ ಸಾಧ್ಯ ಇಲ್ಲದ.